ಅಳಿಯಂದ್ರೆ ಎಲ್ಲಿ ಜಗು ಬರಲೇ ಇಲ್ಲ ಹಾಂ. ಅವನಿಗೆ ನಾಚಿಕೆ ಅನ್ಸುತ್ತೆ. ಅಪ್ಪನ ಜೊತೆಗೆ ಹೆಂಗೆ ಕುಡಿಯೋದು ಅಂತಾನ ಅಲ್ವೇ ಹಾಂ. ಇಲ್ಲ ಮಾವ ಬತ್ತಾನೆ ಹಸುಗಳು 4-5 ಅದಕ್ಕೆ ಒಂದು ಸ್ವಲ್ಪ ಅವನ್ನೆಲ್ಲ ಹೊಡ್ಕೊಂಡು ಈ ಕಡೆ ಬರೋ ಅಷ್ಟೊತ್ತಿಗೆ ಟೈಮ್ ಆಗುತ್ತೆ. ನೀವು ಕುಡೀರಿ ಹಂಗೆ. ಬತ್ತಾನೆ ಅವನಿಗೆ ನಾಚಿಕೆ ಗಿಚ್ಕೆ ಏನೂ ಇಲ್ಲ, ಅವ್ನು ಸ್ವಲ್ಪ ಅಷ್ಟೇನೆ. ನಾನು ಮೊನ್ನೆನೇ ಹೇಳ್ದೆ, ಬಾರ್ಲ ಏನೂ ಆಗಲ್ಲ, ನಿಮ್ಮ ಅಪ್ಪನೇ ಹೇಳೈತಿ ಅಂತಂದೆ, ಬತ್ತೀನಿ ಅಂತ ಹೇಳವನೆ. ಏನಾಗಲ್ಲ ಬಿಡಿ ಮಾವ, ಇದೆಲ್ಲ ಕಾಮನ್ನು ಇವಾಗೆಲ್ಲನ. ಅಪ್ಪ ಮಗ ಅಳಿಯ ಮಾವ ಎಲ್ಲ ಜೊತೆ ಕುತ್ಕೊಂಡು ಕುಡಿತಾರೆ. ಇದು ಒಂಥರ ಪ್ಯಾಷನ್ ಆಗ್ಬಿಟ್ಟೈತಿ ಈಗ. ನೀವೇನು ಚಿಂತೆ ಮಾಡಬೇಡಿ, ಸುಮ್ಮನೆ ಇರ್ರಿ, ನಿಮ್ಗೇನು ಆಗಲ್ಲ. ಮಗ ಅಪ್ಪ ಕುಡಿತಾರೆ ಅಂತ ಯಾರು ಏನು ಅಂಬಲ್ಲ. ಯಾರು ನೋಡೋದು ಇಲ್ವಲ್ಲ, ಯಾರಿಗೆ ತಾನೇ ಗೊತ್ತಾಗುತ್ತೆ ಇಲ್ಲಿ ಕುಕ್ಕಂಡು ಕುಡಿದ್ರೆ. ಸುಮ್ಮನೆ ಇರ್ರಿ, ಕುಡೀರಿ ನೀವು, ಏನು ಆಗಲ್ಲ. ಬತ್ತಾನೀಗ. ಸರಿ ಸರಿ, ಬರಲಿ. ಬಾಬಾ ಬಾಬಾ, ಏನು ಅಲ್ಲೇ ಶುರು ಹಚ್ಕೊಬಿಟ್ಟಿದ್ದೀರಾ ಇಬ್ರು? ಬಾಬಾ ಮೈದಾ ಬಾ ಕುಕ್ಕಬಾ, ನಿನಗೂ ಒಂದು ಬಾಟ್ಲಿ ತಂದಿದ್ದೀವಿ, ಕಬಾಬ್ ತಂದಿದ್ದೀವಿ, ತಿನ್ಕೊಂಡು ಕುಡಿಬಾ. ಹಸುಗಳನ್ನ ಕಟ್ಟಕ್ಕೆ ಬಂದಿದ್ದೀಯ ತಾನೇ? ಹ್ಞೂ ಬಾಬಾ, ಕಟ್ಟಕ್ಕೆ ಬಂದಿದ್ದೀನಿ. ನಾನು ಏನು ಜಾಸ್ತಿ ಕುಡಿಯಲ್ಲ, ಒಂದು ಅರ್ಧ ಹಾಕ್ಕೊಂಡು ಆಮೇಲೆ ಸಾಯಂಕಾಲ ಕುಡಿತೀನಿ. ತಿರ್ಗಿ ಆಮೇಲೆ ಈ ಹಸುಗಳ್ನೆಲ್ಲನ ಬಿಟ್ಟು ಹೋದರೆ ಅಮ್ಮಗೆ ಅನುಮಾನ ಬರುತ್ತೆ. ಅದಕ್ಕೆ. ಓ ಹಂಗ, ಸರಿ ಆಯಿತು. ಬಾಬಾ ಮೈದಾ ಬಾ ಕುಕ್ಕಬಾ. ಆಗ ಆ ಬಾಟ್ಲಿ ನಿನಗೇನೆ. ಅಲ್ಲೇ ಇಕ್ಕಿದ್ದೆ, ನೀನು ಬರಲಿ ಅಂತಾನ. ಬಂದಿಯಲ್ಲ ಸದ್ಯ, ಎತ್ತು ಮೈದಾ ಕುಡಿ. ಬಾ ಮೈದಾ, ಏನು ಹಂಗೆ ಯೋಚನೆ ಮಾಡ್ತಾ ಇದೆಯಾ? ಯೋಚನೆ ಮಾಡಬೇಡ, ಆರಾಮಾಗಿ ಎಂಜಾಯ್. ಸರಿ ಬಾಬಾ. ಅವನು ನೋಡು ನಿಮ್ಮ ಅಪ್ಪಯ್ಯನ ಹೆಂಗ್ ಕುಡಿತಾ ಐತೆ. ಕುಡಿ, ಯೋಚನೆ ಮಾಡಬೇಡ. ಯಾಕೋ ಬಾಮೈದ ಎದ್ರಕಂಬ್ತಾ ಇದೆಯಾ? ಯಾಕೆ ಗಾಬರಿ ಆಗಿದ್ಯಾ? ಅಯ್ಯೋ, ಇಲ್ಲಿ ಯಾರು ಬರಲ್ಲ, ನೀನೇನು ಎದ್ರಕಂಬ ಅವಶ್ಯಕತೆನೇ ಇಲ್ಲ. ಕುಡಿ. ಅವನಿಗೆ ಎದ್ರಕಂಬ್ತಾ ಇದೆಯಾ? ಅವನ ಎದುರಿಗೆ ಹೆಂಗೆ ಕುಡಿಯೋದು ಅಂತನ? ಮಾವ, ನಿಮ್ಮ ಮಗ ನೋಡಿ ನಾಚ್ಕಂಬ್ತಾ ಇದ್ದಾನೆ, ನಿಮ್ಮ ಎದುರಿಗೆ ಎಣ್ಣೆ ಕುಡಿಯೋದು ಹೆಂಗೆ ಅಂತಾನ. ಜಗುವ ನನಗೆ ಯಾಕೆ ಎದಕ್ಕೆಂತೀಯ? ನನಗೇನು ಎದರ್ಕೋಬೇಡ, ಕುಡಿ ನೀನು. ನನ್ನ ಮಗ ನೀನು ಚೆನ್ನಾಗಿರ್ಬೇಕು ಅಷ್ಟೇನೆ. ನನ್ನ ಅಳಿಯ ಇದ್ದಾನೆ, ನಿನ್ನ ಚೆನ್ನಾಗಿ ನೋಡ್ಕೊಂತಾನೆ. ನೀನೇನು ಟೆನ್ಷನ್ ಮಾಡ್ಕೋಬೇಡ, ಕುಡಿ. ನಿನ್ನೇನು ಬೈಯಲ್ಲ, ನಿಮ್ಮ ಅಮ್ಮ ನಂಗೆ ಬೈಯಲ್ಲ ಒಯ್ಯಲ್ಲ ಗದ್ರಲ್ಲ, ಏನು ಅಂಬಲ್ಲ. ನೀನು ಹೆಂಗೆ ಇಷ್ಟ ಬರ್ತಾ ಹಂಗಿರು, ಎಂಜಾಯ್ ಮಾಡಬೇಕು ಅಷ್ಟೇನೆ. ನಾನಿದ್ದೀನಲ್ಲ, ನಾನು ದುಡ್ಡು ಕೊಡ್ತೀನಿ, ನೀನು ಏನು ₹1 ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನಾನಿದ್ದಂಗೆನೆ ಕುಡಿ. ಅಯ್ಯೋ ಯಪ್ಪ, ಅದು ನಿನಗೇನು ಎದ್ರಕಂಡು ನಾನೇನು ಎಣ್ಣೆ ಕುಡಿದಂಗಿಲ್ಲ. ಅಲ್ಲಿ ನೋಡಲಿ ಅಮ್ಮಯ್ಯ, ನಿಮ್ಮ ಅಮ್ಮಯ್ಯ ಎಲ್ಲ ಇದ್ದಾಳ ಅಲ್ಲೆಲ್ಲ ಮನೆಗೆ ಇದ್ದಾಳೆ. ಅವಳನ್ನ ಯಾಕೆ ನೆನೆಸ್ಕೊಂತೀಯ? ಇಲ್ಲಿ ಕುಡಿತಾ ಇರಬೇಕು, ತಿಂತಾ ಇರಬೇಕು ಅಷ್ಟೇ. ಕಬಾಬ್ ಕಬಾಬು. ಬಾಮೈದ ಕುಡಿ. ಬಾಮೈದ ಯಾಕೆ ಎದ್ರಕಂಬ್ತಾ ಇದೆಯಾ? ಕುಡಿ. ನೀನು ಬಾವ ನಿಮ್ಮ ಅಪ್ಪಯ್ಯ ಇಬ್ರು ಸೇರ್ಕೊಂಡು ಹೇಳ್ತಾ ಇದಾರಲ್ಲ, ಕುಡಿ, ಎಂಜಾಯ್ ಮಾಡು. ನಾಸಿ ಕೆಟ್ಟವನೇ, ಮನೆ ಹಾಳಾಗೋಗ. ಇದೇನ ಜಗು, ನಿಮ್ಮಮ್ಮ ಬೈದಂಗಾತು ಎಲ್ಲನ? ಅಯ್ಯ, ಎಲ್ಲಿದ್ದಾಳ? ಇಲ್ಲೇನು ಬಂದವಳ? ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ಮಗ ಅಳಿಯನ್ ಜೊತೆಗೆ ಎಣ್ಣೆ ಕುಡಿತಾ ಇದೆಯಲ್ಲ, ನಿಮ್ಗೇನ್ ಮಾನ ಮರ್ಯಾದೆ ಇಲ್ವಾ? ಇವು ಹುಡುಗರ ಜೊತೆಗೆ ನೀನು ಸಣ್ಣ ಹುಡುಗ ಆಡ್ದಂಗೆ ಲಾಯರಿಗೆ ದುಡ್ಡು ಕೊಡ್ತೀನಿ ಅಂತಾನೆ ಸುಳ್ಳು ಹೇಳಿಸ್ಕೊಂಡ್ಬಂದು ಇಲ್ಲಿ ಎಣ್ಣೆ ಕುಡಿಸಿ ಹಾಳು ಮಾಡ್ತಾ ಇದ್ಯಾ. ಅಳಿಯನ್ನು ಮಗನ್ನೂ ನೀನಾಗಲ್ಲ, ಹಾಳಾಗದಲ್ದೇನೆ. ಇವನು ಐದನಲ್ಲ, ಇವನು ಜುಂಜನ್ ಮಾತು ಕೇಳಿ ಹಾಳಾಗ್ತಾ ಇದ್ಯಾ ನೀನು. ಇಂಥ ಮೋಸ ಮಾಡಕ್ಕೆ ನೀನೇ ಬೇಕಾಗಿತ್ತ, ನಾಸಿ ಕೆಟ್ಟವನೇ. ಜಯಿ, ನೀನಾ? ನಿಜವಾಗ್ಲೂ ನೀನು ಇಲ್ಲಿಗೆ ಬಂದಿದ್ಯಾ? ಅಯ್ಯಯ್ಯೋ, ಇದೇನಿದು? ನಿನಗೆ ಯಾರು ಹೇಳಿರು? ನನ್ನ ಪುಣ್ಯ, ನನಗೆ ಅನುಮಾನ ಬಂದಿರಲಿಲ್ಲ. ನನ್ನ ಸೊಸೆ ಇದ್ದಾಳಲ್ಲ, ಆ ಜಗ್ಗು ಏನ್ ಕೇರಿತ, ಅವಳೆಂದ ಒಂದಿಷ್ಟು ಹೇಳಿಡು. ಏನ್ ಮಾಡ್ತೈತೋ ಏನೋ ಮಾವ ನೋಡತ್ತೆ, ಯಾಕೆ ವಿಚಾರಿಸು ಅಂತಾನ. ನೀನ್ ಯಾವಾಗ ನಾನು ಕರ್ಕೊಂಡು ಹೋಗಲ್ಲ ಅಂತಂದ ನನಗೂ ಅವಾಗ ಅನುಮಾನ ಬಂತು. ಯಾಕೋ 2-3 ಸರಿ ಆದ್ರೂ ನಾನು ಬತ್ತೀನಿ ಅಂತಂದ್ರು ಯಾಕೋ ಕರ್ಕೊಂಡು ಹೋಗಲ್ವಲ್ಲ ನನ್ನ ಗಂಡ. ಅದೆಲ್ಲಿ ಅದು ಯಾವ ಲಾಯರ್ ನಿಕ್ಕವನೇ, ಅದು ದುಡ್ಡು ತಕೊಂಡೋಗಿ ಅದು ಎಲ್ಲಿ ಲಾಯರ್ಗೆ ಕೊಡ್ತಾನೋ ಅಥವಾ ಎಲ್ಲಾದ್ರೂ ಇಕ್ತಾನ ಇಂಥದಕ್ಕೆ ಅಂತ ಅನುಮಾನ ಬಂದು ನಿನ್ನ ಪಾನ ಮಾಡ್ಕೊಂಡ್ ಬಂದ್ವಿ ನಾನು ಮಯ್ಯನು. ನೋಡಿದ್ರೆ ಇಲ್ಲಿ ಅಳಿಯುಗು ಮಗುಗುನು ಎಣ್ಣೆ ಕುಡಿಸ್ತಾ ಇದ್ಯಾ ನಾನ್ ಕೊಟ್ಟಿರೋ ದುಡ್ಡನಾಗೆ. ನಾಚಿಕೆ ಆಗಲ್ವಾ ನಿನ್ಗೆ? ಲೇ ಜಯಿ, ಅದು ಲಾಯರ್ ಹತ್ರನೇ ಹೋಗೋಣ ಅಂತಿದ್ದೆ. ಅಷ್ಟರೊಳಗೆ ಯಾಕೋ ಒನ್ಸು ಎಣ್ಣೆ ಕುಡಿಯೋಣ ಅನ್ನಿಸ್ತು. ಅಳಿಯಂದ್ರು ಬೇರೆ ಯಾಕ ನನಗೆ 2 ದಿವಸದಿಂದ ಎಣ್ಣೆ ಕುಡ್ದಿಲ್ಲ ಮಾವ ಅಂತ ಹೇಳಿದ್ರ, ನಾನು ಕೊಡಿಸ್ತೀನಿ ಅಂತನ ಕರ್ಕೊಂಬಂದೆ ಇಲ್ಲಿಗೆ. ಇವಾಗ ಹೋಗ್ತೀನಿ ಇವಾಗ. ಅಯ್ಯೋ ಬಿಡೆ ಜಯಿ, ಅಯ್ಯೋ ಕೂದಲು ಉರಿತಾ ಬಿಡೆ. ಅಯ್ಯಯ್ಯೋ ಮಾಯಾ ನಂದೇನು ತಪ್ಪಿಲ್ಲ ಬಿಡು ಮಾಯಾ, ನನ್ನೇ ಕೊತ್ತಿತಾ ಇದೆಯಾ?
ಮುಚ್ಚೋ ಬಾಯಿ, ಎಲ್ಲ ನಿಂದಿಂದಾನೆ ಕಣೋ. ನಮ್ಮ ಅಣ್ಣ ಹಾಳು ಮಾಡಿದ್ ಸಾಲದು ಅಂತಾನ ಇವಾಗ ನಮ್ಮ ಅಪ್ಪನ ನಾವು ಹಾಳು ಮಾಡ್ತಾ ಇದ್ಯಲ್ಲೋ. ಅಲ್ಲ ಲಾಯರಿ ಕಟ್ಟಕ್ಕಂತಾನೆ ದುಡ್ಡು ತಂದಿದ್ಯಲ್ಲ, ಈಗ ಖರ್ಚು ಮಾಡಿಸಿ ಎಣ್ಣೆ ಕುಡಿತಾ ಇದ್ಯಾ. ನಾಚಿಕೆ ಆಗಲ್ವೇನೋ? ಮಾನ ಮರ್ಯಾದಿಲ್ದೇವನೇ. ನಿನ್ನ ಅವತ್ತೇ ಜೈಲಿಗೆ ಹಾಕಿಸ್ಬೇಕಾಗಿತ್ತು. ಅವ್ನು ಯಾವನ ದರಿದ್ರದನ್ನ ಮಾತು ಕೇಳ್ಕೊಂಡು ಬ್ರೋಕರ್ ಮಾತಾ ನಿನ್ನ ತಂದು ನಮ್ಮ ಮನೆ ಕಿಕ್ಕಿಂಡವಲ್ಲ. ಅದಕ್ಕದು ಕೃತಜ್ಞತೆ ಬೇಡವೇನು? ಹೊಸ ಯಾವಾಗ ಕಾತ್ಕೊಂಡು ಇಷ್ಟು ದಿನ ಚೆನ್ನಾಗಿದ್ದೆ, ಈಗ ಯಾಕೋ ಕೆಟ್ಟ ಮೆಟ್ಟು ಹಿಡಿದಿದ್ಯಾ? ಮೊದಲು ಅದೆಲ್ಲ ಬೇಕಾಗಿಲ್ಲ. ನಮ್ಮನೆ ಬಿಟ್ಟು ತೊಲಗಬೇಕು ನೀನು. ನೀನು ನಿಮ್ಮ ಅಮ್ಮ ಏನೂ ನಮ್ಮನೆಗೆ ಇರಬಾರ್ದು. ನಮ್ಮನೆಗೆ ಇದ್ದಷ್ಟು ನಮ್ಮನೆ ಹಾಳಾಗೋಗುತ್ತೆ. ಜಯಿ ಜಯಿ ಬಿಡೆ. ಬಿಡ್ಬೇಕಾ ಅಲ್ಲ ಈಟಂದ್ ವಯಸ್ಸಾಗೈತಿ ನಿನಗೆ. ಮೊಮ್ಮಕ್ಕಳು ಕಾಳೋ ವಯಸ್ಸಾಗೈತಿ. ಇನ್ನೇನು ಈಟತ್ತಿಗೆ ಮಕ್ಕಳಾಗಿದ್ರೆ ನನ್ನ ಮಗಳಿಗನ ಈಟತ್ತಿಗೆ ನಿನ್ ತಾತ ಆಗಿರ್ತಿದ್ದೆ. ಅಂತವನು ಅಳಿಯ ಮಗನ ಜೊತೆ ಸೇರ್ಕೊಂಡು ಎಣ್ಣೆ ಕುಡ್ಕೊಂಡು ಕುಕ್ಕಣಿದ್ಯಲ್ಲ. ಆ ನನ್ನ ಮಗಂತೂ ಬುದ್ಧಿ ಇಲ್ಲ. ಅಜ್ಜಂಗಿ ನನ್ನ ಮಗನಿಗೆ ಅವ್ನು ಯಾವಾಗ್ಲೂ ಮನೆ ಆಳ ಬುದ್ಧಿನೇ ಇರೋದು. ಈಗ ನೀನ್ ಅವನ ಮಾತು ಕೇಳ್ಕೊಂಡು ನನ್ನ ಹತ್ರ ಸುಳ್ಳು ದುಡ್ಡು ಇಸ್ಕೊಂಡ್ಬಂದು ಎಣ್ಣೆ ಕುಡಿತಾ ಇದ್ಯಾ. ಇವರಿಬ್ರಿಗೂ ಎಣ್ಣೆ ಕುಡಿಸ್ತಾ ಇದ್ಯಾ ನೀನು. ಒಂದು 10,000 ರೂಪಾಯಿ ದುಡಿಯೋ ಯೋಗ್ಯತೆ ಇಲ್ಲ. ಅಂತದ್ರಾಗೆ ನನಗೆ ಸುಳ್ಳು ಹೇಳಿ ಆಸ್ತಿ ಕೊಡ್ತೀನಿ. ನಿಮ್ಮ ಅಣ್ಣಯಿಂದ ಲಾಯರ್ ಗೊತ್ತು, ಪೊಲೀಸ್ ಗೊತ್ತು, ಕೇಸ್ ನನ್ನ ಕಡೆಗೆ ಆಗುತ್ತೆ ಅಂತ ನನ್ನ ಹತ್ರನೇ ಬುಳ್ಳೆ ಬಿಟ್ಟೆ ಅಲ್ವೇ? ಯಾವ ಲಾಯರ್ನ ಇಕ್ಕಿದ್ಯಾ? ಇಷ್ಟು ದಿನ ನನ್ನ ಹತ್ರ ಇಷ್ಟು ದುಡ್ಡು ಕಿತ್ಕೊಂಡಿದ್ಯಾ. ಲಾಯರಿಗೆ ಕೊಡ್ಬೇಕು, ಅದಕ್ಕೆ ಕೊಡ್ಬೇಕು, ಆ ಫೀಸು ಈ ಫೀಸು ಅಂತಾನ. 10,000 ಜ್ಞಾನ ಆಗೈತಿ. ಇವಾಗ ನಾನು ನಿನಗೆ ದುಡ್ಡು ಕೊಟ್ಟಿರೋದು ಅದೆಲ್ಲ ಏನೋ ಮಾಡಿದೆ. ಯಾವ ಲಾಯರ್ಗೆ ಇಕ್ಕಿದ್ಯಾ? ನಡಿ ತೋರ್ಸ್ ನಡಿ. ಅಯ್ಯೋ ಬಿಡೆ ಜಯಿ, ಬಿಡೆ ಬಿಡೆ. ಅಯ್ಯೋ ನನ್ನ ತಪ್ಪಾಯ್ತು ಬಿಡೆ, ತಪ್ಪಾಯ್ತು ಬಿಡು. ಅಮ್ಮ ಹೋಗ್ಲಿ ಬಿಡಮ್ಮ, ಬಿಡು. ಯಾಕೆ ಹಂಗೆ ಹೋಯ್ತಾ ಇದ್ಯಾ? ಬಾಯಿ ಮುಚ್ಚ ನೀನು, ಬಾಯಿ ಮುಚ್ಚು. ನಾಚಿಕೆ ಆಗಲ್ವೇನೋ? ಒಂದ್ಸಲ ನಿನಗೆ ಕೊಟ್ಟಿದ್ದು ಅರಸಾಗ್ಲಿಲ್ವೇ ಅವತ್ತು? ಇನ್ನ ಕುಡ್ಕೊಂಡು ಕುಡಿತಾ ಇದ್ಯಾ ಅಪ್ಪನ ಜೊತೆಗೇನೆ? ನಾಚಿಕೆ ಆಗಲ್ವೇ? ಇವನ್ ನಿಮ್ಮ ಅಪ್ಪನಿಗಂತೂ ಬುದ್ಧಿ ಇಲ್ಲ. ನಿನಗಾದ್ರೂ ಬೇಡವೇನು? ಹಸುಗಳು ಎಲ್ಲಿ ಬಿಟ್ಟು ಬಂದಿದ್ಯೋ? ಹಸುಗಳು ಎಲ್ಲಿ ಬಿಟ್ಟಿದ್ಯಾ? 4-5 ಹಸ. ಅಯ್ಯೋ ಯಮ್ಮ, ಅಲ್ಲಿ ಕಟ್ಟಾಗಿ ಬಂದಿದ್ದೀನಿ, ಎಲ್ಲೂ ಹೋಗಲ್ಲ ಅವು. ಕಟ್ಟಾಗಿ ಬಂದಿದ್ದೀನಿ, ಬಿಡು. ಯಾಕೆ ಹಂಗಾಡ್ತೀಯ? ಹೊಡ್ಕೊಂಬತ್ತೀನಿ, ನಡಿ ಇವಾಗ, ಬಿಡು. ಅಯ್ಯೋ ಜಯಿ, ಅದು ಅದು ಯಾವ ಲಾಯರ್ ನಿಕ್ಕಿದ್ಯಾ? ನಡಿ ಈಗಲೇ ತೋರ್ಸ್ ನಡಿ. ಇಲ್ಲ ಫೋನ್ ನಂಬರ್ ಕೊಡು, ನಾನೇ ಫೋನ್ ಮಾಡಿ ಕೇಳ್ತೀನಿ. ಇದಕ್ಕೇನಾ ನಾನು ಯಾವಾಗ ಲಾಯರ್ ಹತ್ರ ನಾನು ಬರ್ತೀನಿ ಅಂದಂಗೆಲ್ಲ ನಾ ಬೇಡ ಅಂತಿದ್ದು? ಇದಕ್ಕೆ ಏನು? ಯಾವ ಲಾಯರ್ ಪರಿಚಯ ಇದ್ದಾನೆ ಹೇಳು. ಅಯ್ಯೋ ಅದು ಯಾವ ಲಾಯರೂ ಪರಿಚಯ ಇಲ್ಲ, ಎಂಥದ್ದು ಇಲ್ಲ. ಅದು ನೀನು ಕೊಟ್ಟಿರೋ ದುಡ್ಡೆಲ್ಲ ನಾ ಹಿಂಗೆ ಎಣ್ಣೆ ಕುಡ್ದು ಖರ್ಚಾಗೋಯ್ತು. ನನ್ನ ಹತ್ರ ಇವಾಗ 1,000 ರೂಪಾಯಿ ಬಿಟ್ಟರೆ ಮಿಕ್ಕಿದ್ದು ಯಾವುದೂ ಇಲ್ಲ. ನನಗೆ ಕ್ಷಮಿಸ್ಬಿಡೆ ಜಯಿ, ಕ್ಷಮಿಸ್ಬಿಡು. ಕ್ಷಮೆ ನಾಚಿಕೆ ಆಗಲ್ವೇನು ನಿನ್ಗೆ? ಕ್ಷಮಿಸ್ಬೇಕು. ನಾಚಿಕೆ ಕೆಟ್ಟವನಿ. ಇಂಥ ಮೋಸ ಮಾಡಕ್ಕೆ ನಿನ್ಗೆ ಹೆಂಗಾದ್ರೂ ಮನ್ಸು ಬಂತು? ನನ್ನಂತಳಿಗೆ ನಾನು ಎಷ್ಟು ಹೋರಾಟ ಮಾಡ್ತಾ ಇದೀನಿ. ನನ್ನ ಸಂಸಾರ ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ. ನೀನ್ ನೋಡಿದ್ರೆ ಇಂಥ ಮನೆಯ ಕೆಲಸ ಮಾಡ್ತೀಯಾ? ಅಯ್ಯೋ ಅತ್ತೆ, ಮಾವನಿಗೇನು ಹೊಡಿಬೇಡಿ, ಮಾವನಿಗೆ ಹೊಡಿಬೇಡಿ. ಇದ್ರ ಮಾವನದೇನು ತಪ್ಪಿಲ್ಲ. ನಾನೇ ಮಾವನ ಹಿಂಗೆ ಹೋಗಿ ಬರೋಣ ಬಾರ್ಮವ ಅಂತ ಹೇಳಿ ಕರ್ಕೊಂಡೋಗಿ ಎಣ್ಣೆ ಕುಡಿಯಂಗೆ ಮಾಡಿದ್ದು. ಅವತ್ತು ಅವರು ದುಡ್ಡು ಹಿಡ್ಕೊಂಡು ಕೋರ್ಟಿನ ಕಡೆಗೆ ಹೋಗ್ತಾ ಇದ್ರು. ನಾನು ಒಂದಿಷ್ಟು ಈ ಎಣ್ಣೆ ಕುಡಿಯೋನು ಬಾರ್ಮವ ಅಂದಿದ್ದಕ್ಕೆ ಬಂದರು ಅಷ್ಟೇ. ಆಮೇಲೆ ಲಾಯರ್ ಕಡೆಗೆ ಹೋಗಲಿಲ್ಲ, ಎಲ್ಗೂ ಹೋಗಲಿಲ್ಲ. ಅತ್ತೆ, ಮಾವನಿಗೆ ಹೊಡಿಬೇಡಿ, ಪಾಪ ಮಾವ ಏನೂ ಗೊತ್ತಾಗಲ್ಲ ಬಿಟ್ರೆ ಊರೇ ಹಾಳು ಮಾಡ್ತಾನೆ. ಮುಚ್ಕೊಂಡು ಕುಕ್ಕಳ ನೀನೇನೋ ಹೇಳ್ ತಿಂಬ ಕೆಲಸ ಮಾಡ್ತಾ ಇದ್ಯಾ. ನಿನ್ ಮಾತು ಕೇಳಿರೋ ಇವನು ಎಂತವನು ಇವನು? ಬರೀ ಮೋಸನೇ ಆಯ್ತು. ನನ್ನ ಮದ್ವೆ ಆದಾಗಿಂದ ಮದ್ವೆನೂ ಮೋಸನೇ. ನಾನು ಇಂಜಿನಿಯರು ಅದು ಇದು ಅಂತ ಹೇಳಿ ಸುಳ್ಳೇನು ಮದ್ವೆ ಆದ ಈ ನನ್ನ ಗಂಡ. ಈಗನೂ ಸುಳ್ಳು, ಬರೀ ಸುಳ್ಳಿನ ಮೇಲೆ ಸುಳ್ಳು ಹೇಳಿ ಸುಳ್ಳಿನ ಅರಮನೆನೇ ಕಟ್ಟಂಗಾಗಿದೆಯಾ ನೀನು? ಮನ ಮರ್ಯಾದಿಲ್ದೇನೆ ಮುಚ್ಕೊಂಡಿರೋ. ಜುಂಜಾಂಬನೆ, ಮೊದ್ಲು ನಮ್ಮ ಮನೆ ಬಿಟ್ಟು ತೊಲಗು ನೀನು, ಇಲ್ಲಿರ್ಬೇಡ. ಹೌದಮ್ಮ, ಇವನಿಂದನೇ ಎಲ್ಲ ಹಾಳಾಗೋಗಿರೋದು. ಅಣ್ಣ ಏನು ಅಪ್ಪ ಏನು ನಮ್ಮ ಮನೆನೇ ಇಡೀ ಮನೆನೇ ಹಾಳಾಗೋಗಿರೋದು ಇವನಿಂದ. ಇವನು ಮನೆಗೆ ಕರ್ಕೊಂಬಂದು ನಾವು ತಪ್ಪು ಮಾಡಿದ್ವಿ. ಮೊದ್ಲು ಜೈಲಿಗೆ ಹಾಕಿಸ್ಬೇಕು ಇವನ್ನ. ಅಯ್ಯೋ ಮಾಯಾ, ಹೋಗ್ಲಿ ಬಿಡು ಮಾಯಾ, ಏನೋ ಗೊತ್ತಿಲ್ಲದೆ ತಪ್ಪಾಗೋಯ್ತು, ಕ್ಷಮಿಸ್ಬಿಡಿ. ಕ್ಷಮಿಸ್ಬೇಕು. ಮುಚ್ಕೊಂಡಿರೋ. ಜಗ್ಗು, ನೀನು ಅಂತವನೇ ಓಟು ಬಿಟ್ಟಾನು. ಇವನ್ನ ಬಾವ ಅನ್ಕೊಂಡು ಅವ್ನು ಹೇಳ್ದಂಗೆ ಕೇಳ್ಕೊಂಡು ಮನೆಯ ಬುದ್ಧಿ ಮಾಡಕ್ ಕಲ್ತ್ಕೊಂಡಿದ್ಯಲ್ಲ. ಇವನ್ ಜೊತೆಗೆ ನಿಮ್ಮ ಅಪ್ಪನೂ ಬೇರೆ ಸೇರ್ಕೊಂಡವನಿ. 3 ಜನ ಸೇರ್ಕೊಂಡು ಏನು ನಮ್ಮ ಮನೇನ ಗುಡ್ಸಿ ಗುಣ್ಣ ಅಂತ ಮಾಡ್ಬೇಕು ಅನ್ಕೊಂಡಿದ್ರು ಹೆಂಗೆ? ನಾಚಿಕೆ ಆಗಲ್ವೇನೋ ಅಣ್ಣ ನಿನ್ಗೆ ಇಂಥ ಕೆಲಸ ಮಾಡಕ್ಕೆ? ಇನ್ನ ಅವನ ಪರವಾಗಿ ಮಾತಾಡ್ತಾ ಇದೆಯಲ್ಲ. ಏನಾದ್ರೂ ತಪ್ಪು ಮಾಡದೆ ತಂಗಿ ಗಂಡ ಆದವನು ನೀನು ತಂಗಿಗೆ ಸಪೋರ್ಟ್ ಮಾಡ್ಬೇಕು, ತಂಗಿ ಜೀವನ ಚೆನ್ನಾಗಿರ್ಬೇಕು ಅಂತನ ಹೆಲ್ಪ್ ಮಾಡ್ಬೇಕು. ಅಂತದ್ರಾಗ ನೀನೇ ಸಂಸಾರನ ಹಾಳು ಮಾಡ್ತಾ ಇದೆಯಲ್ಲ. ನೀನ್ ಹೆಂಡ್ತಿನೋ ಎಷ್ಟೋ ವಾಸಿಕಣೋ, ಅವಳಾದ್ರೂ ಮನೆಗೆ ಹೆಂಗ್ ಅಡುಗೆ ಮಾಡ್ಕೊಂಡು ನನಗೆ ಸಹಾಯ ಮಾಡ್ಕೊಂಡು ಇದ್ದಾಳೆ. ಅವಳು ಹೇಳಿದ್ಕೆ ಇವತ್ತು ಅಮ್ಮಗೆ ಅಪ್ಪನ ಮೇಲೆ ಪೂರ್ತಿನ ಡೌಟ್ ಬಂದು ಫಾಲೋ ಮಾಡ್ಕೊಂಡ್ ಬರಂಗಾಗಿದ್ದು ನಾನು ಕರ್ಕೊಂಡು. ಇಲ್ದಿದ್ರೆ ಇನ್ನು ಎಷ್ಟು ದುಡ್ಡು ಹಾಳು ಮಾಡ್ತಿದ್ರೋ ಏನ್ ಸುಡ್ಗಾಡು ನೀವು 3 ಜನನು ಸೇರ್ಕೊಂಡು. ಹೇಗೆ ಹೇಳ್ದೆ ಕಣೆ ಮಾಯ? ಅಲ್ಲ ಅವಳೆ ಹರಿತಾನೆ ಪರವಾಗಿಲ್ಲ, ಎಷ್ಟೋ ವಾಸಿ ಇಂಥ ಮನೆ ಹಾಳು ಬುದ್ಧಿ ಕೆಲಸ ಮಾಡಲ್ಲ. ಬಡವ್ರ ಮನೆಯ ಮಗಳಾದ್ರೂ
ಆದ್ರೆ ಈ ನನ್ನ ಮಗ ಜಗ್ಗು ಇದಾನಲ್ಲ, ಮನೆ ಮಗ ಆದ್ರೂ ನನಗೆ ದ್ರೋಹ ಮಾಡ್ದ, ಮೋಸ ಮಾಡ್ದ. ಈಗ ಅಪ್ಪಯ್ಯ 3 ಜನನು ಮನೆಗೆ ಬರ್ಬೇಡ್ರಿ, ಇಲ್ಲೇ ಬೀದಾಗಿ ಬಿತ್ಕೊಳ್ರಿ ಹೇಳ್ತೀನಿ, ಆವಾಗ್ಲೇ ಬುದ್ಧಿ ಬರೋದು. ಬಾರೆ ಮಾಯ ಹೋಗೋಣ ಮನೆಗೆ, ನಾನು ಬಂದ್ರೆ ಕಾಲ್ ಮುರಿದ್ ಬಿಡ್ತೀನಿ ಮೂವಾರ್ದನು. ಬಾರೆ ಮಾಯ ಹೋಗೋಣ ನಾವು. ಸರಿ ಆಯ್ತು ನಡಿಯಮ್ಮ. ಇಂಥವ್ರಿಗೆ ಎಷ್ಟು ಹೋಗುತ್ತರು ಎಷ್ಟು ಹೋಗಿದ್ರು ಏನು ಬುದ್ಧಿ ಬರಲ್ಲ. ನಮ್ಮ ಮನೆ ಮರ್ಯಾದೆ ಹೋಗುತ್ತೆ ಅಷ್ಟೇನೆ. ನೋಡು, ಇದು ಏನಾದ್ರೂ ಊರಾಗ ಯಾರ್ಗಾನ ಗೊತ್ತಾದ್ರೆ ನಮ್ಮ ಮನೆ ಮರ್ಯಾದೆ ಹೋಗುತ್ತೆ. ಅದ್ರಾಗೂ ಆ ಮಾವರ ಮನೆ ನಂದಿನಿ, ಚಂದ್ರು, ಸೂರ್ಯ ಅವ್ರಿಗೆಲ್ಲರಿಗೂ ಗೊತ್ತಾದ್ರೆ ಅಷ್ಟೇನೆ ನಮ್ಮನ್ನ ಆಡ ಬೀದಾಗೆಲ್ಲನ ಆಡ್ಕೊಂಡು ಅಲ್ಕಿಸಿತಾರೆ. ನಡಿ ಸುಮ್ಮನೆ, ಇವನು ಮನೆಗೆ ಸೇರಿಸ್ಬೇಡ. ಅಯ್ಯೋ, ಎಲ್ಲರೂ ನನಗೆ ಮೋಸ ಮಾಡೋರೆ ಸಿಗ್ತಾರಲ್ಲೇ ಮಾಯ. ಈಗ ಅಲ್ಲ, ಅವಾಗ ಇವನು ಜುಂಜ, ಆಮೇಲೆ ನಿಮ್ಮ ಅಣ್ಣಯ್ಯ, ಈಗ ನಿಮ್ಮ ಅಪ್ಪಯ್ಯ, ಈಗ ನಿಮ್ಮ ಮಾವರು ಮೋಸ ಮಾಡ್ತಾ ಇದ್ದಾರೆ ನನಗೆ ಆಸ್ತಿ ಕೊಡ್ದಂಗೆ. ಕೇಸ್ ಹಾಕಿ ಹೆಂಗಾನ ಮಾಡಿ ಆಸ್ತಿ ತಮ್ಮನ ಅಂತ ನಾನು ನಿಮ್ಮ ಅಪ್ಪಯ್ಯ ನಂಬಿರೆ, ಲಾಯರ್ ಗೊತ್ತು, ಅವ್ರು ಗೊತ್ತು, ಇವ್ರು ಗೊತ್ತು ಅಂತಾನ ಮೋಸ ಮಾಡಿ ದುಡ್ಡು ಕಿತ್ಕೊಂಡು ಇಲ್ಲಿ ನೋಡಿದ್ರೆ 3 ಎಣ್ಣೆ ಕುಡ್ಕೊಂಡು ಕುಕ್ಕಂಡವ್ರೆ ಮನೆ ಆಡ್ರು.